ಇಂದಿರಾ ಕ್ಯಾಂಟೀನ್ ಕಾಮಗಾರಿ ವಿಳಂಬ, ಇಂಜಿನಿಯರ್ಗೆ ಆರಗ ಜ್ಞಾನೇಂದ್ರ ತರಾಟೆ. ಇಂದಿರಾ ಕ್ಯಾಂಟೀನ್ ಕನಸಿಗೆ ಅಧಿಕಾರಿಗಳೇ ಕೊಳ್ಳಿ. ತೀರ್ಥಹಳ್ಳಿಯ ಬಡ ಜನರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಆಹಾರ ಒದಗಿಸುವ ಉದ್ದೇಶದಿಂದ ಆರಂಭಿಸಲಾದ ಇಂದಿರಾ ಕ್ಯಾಂಟೀನ್ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಿನ್ನಡೆಯನ್ನ ಅನುಭವಿಸುತ್ತಿದೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಪಟ್ಟಣ ಪಂಚಾಯಿತಿಯ ಬಿ ರವೀಂದ್ರ ಶೆಟ್ಟಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ತೀರ್ಥಹಳ್ಳಿಯಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕಾಗಿ ಸ್ಥಳ ಗುರುತಿಸಿ ಅಗತ್ಯ ಸಾಮಗ್ರಿಗಳ ಖರೀದಿಗೂ ಟೆಂಡರ್ ಪ್ರಕ್ರಿಯೆಯನ್ನ ಪೂರ್ಣಗೊಂಡಿದ್ದರೂ ಕಾಮಗಾರಿ ಇನ್ನೂ ಆರಂಭವಾಗದಿರುವುದು ವಿಷಾದನೀಯ ಎಂದು ಹೇಳಿದರು. ಯೋಜನೆಗಾಗಿ ಬಿಡುಗಡೆಯಾದ ಅನುದಾನವನ್ನ ಸಮರ್ಪಕವಾಗಿ ಬಳಸದೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಸಂಬಂಧಪಟ್ಟ ಇಂಜಿನಿಯರ್ಗೆ ದೂರವಾಣಿ ಮೂಲಕವೇ ತರಾಟೆಗೆ ತೆಗೆದುಕೊಂಡು ತಕ್ಷಣ ಕಾಮಗಾರಿಯನ್ನ ಆರಂಭಿಸುವಂತೆ ಸೂಚನೆಯನ್ನ ನೀಡಿದರು. ಯಾವಾಗ ಇಂಜಿನಿಯರ್ ಮಾಡಿದ್ದಾರೆ, ಯಾವ ಇಂಜಿನಿಯರ್ ಕಂಪ್ಲೀಟ್ ಚೆನ್ನಾಗಿದೆ ಅಂತ ಸೆಟ್ಲ್ ಮಾಡೋದು ಯಾವ ಈಗ ಬರಕ್ಕೆ ಈ ಇನ್ನೂ ಟೈಲ್ಸ್ ಕಂಪ್ಲೀಟ್ ಆಗಲಿಲ್ಲ, ಮೇಲ್ಗಡೆಯಿಂದ ಸುರಿತಾ ಇದೆ. ನೀವು ಏನ್ರಿ ನೀವು ಯಾವ ಇಂಜಿನಿಯರ್ ನಿಮ್ಮ ಬಂದು ನೋಡಿದ್ದಕ್ಕೆ ಅವನು ಏನ್ ಕೊಟ್ಟಿದ್ದಾರೆ, ಸೆಟ್ಲ್ ಮಾಡಿದಾನೆ ಅಂತ ಚೆನ್ನಾಗಿದೆ ಅಂತ ವರ್ಕ್ ಆಗಿದೆ ಅಂತ ಹೇಳಿ ಹೆಂಗೆ ಹೇಳ್ತಾನ? ಇನ್ಕಂಪ್ಲೀಟ್ ಆಗಿ ವರ್ಕ್ ಅಂತ ಕೊಡ್ಬೇಕಾಗಿತ್ತಲ್ಲ ನೀವು. ಒಳ್ಳೆ ಇದ್ರು ಕೂಡ ನೀವು ಅಲಿಗೇಷನ್ ಮಾಡಬೇಕಾಗಿತ್ತಲ್ರಿ. ಮುನ್ಸಿಪಾಲಿಟಿಯಿಂದ ನಿಮ್ಮ ಲೆಟರ್ ಬರ್ದಿದ್ದಾರೆ, ವರ್ಕಿಂಗ್ ಕಂಪ್ಲೀಟ್ ಅದು ಕಳಪೆ ಕಾಮಗಾರಿ ಅಂತ ಕೊಟ್ಟಿದ್ದಾರೆ. ನೀವೇನ್ ಮಾಡಿದ್ರೆ ಮುಂದೆ ಏನ್ ಮಾಡಿದ್ರಿ? ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ಹೊಸ ಕಟ್ಟಡಗಳು ಮತ್ತು ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸುವಾಗ ವಾಹನ ನಿಲುಗಡೆ ವ್ಯವಸ್ಥೆಗೆ ಆದ್ಯತೆಯನ್ನ ನೀಡಬೇಕು ಎಂದು ಶಾಸಕರು ಸೂಚಿಸಿದರು. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಕಟ್ಟಡ ನಿರ್ಮಾಣ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪಟ್ಟಣದಲ್ಲಿ ಸಂಚಾರ ಸಮಸ್ಯೆ ಮತ್ತಷ್ಟು ಗಂಭೀರವಾಗಲಿದೆ. ಆದ್ದರಿಂದ ಕಟ್ಟಡ ಮಾಲೀಕರೊಂದಿಗೆ ಅಧಿಕಾರಿಗಳು ಚರ್ಚಿಸಿ ಕಡ್ಡಾಯವಾಗಿ ವಾಹನ ನಿಲುಗಡೆ ಸ್ಥಳ ಕಲ್ಪಿಸುವಂತೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ನಮಗೆ ಚುನಾವಣೆ ತೊಂದರೆ ಮಾಡಿದ್ರೆ ಇದನ್ನು ನಾವು ಫೀಲ್ ಮಾಡ್ತೀವಿ. ಅವರಿಗೆ ಯಾವ ಮುಲಾಜಿಗಳಿದೆ ಆ ಮುಲಾಜಿಗಳಿದ್ದವ್ರ ಮುಲಾಜಿಗಳಿದ್ದವ್ರು ಈಗಾಗ್ತಲ್ಲ ಈ ಸಂದರ್ಭ. ಈಗ ನೋಡಿ ಪರಿಸ್ಥಿತಿ ಏನಂದ್ರೆ ಮೊನ್ನೆ ಬೆಂಗಳೂರಿನಲ್ಲಿ ಫುಟ್ಪಾತ್ ಅಂದರೆ ಬಸ್ಸಿಲ್ಲ ಸಾಕು ತರಿಸ್ತಾ ಇದ್ದಾರೆ, ಒಬ್ಬ ಮಂತ್ರಿನೇ ನಿಂತು ತರಿಸ್ತಾ ಇದ್ದಾರೆ. ಕಟ್ಸ್ತವ್ರೆ ಕಟ್ಟಕ್ಕೆ ಬಿಟ್ಟವ್ರೆ, ಅದರಲ್ಲಿ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ತಿನ್ನೋರು ಯಾರು? ನಿಷ್ಠುರ ಪ್ರತಿನಿಧಿಗಳಾಗಬೇಕು, ಆಮೇಲೆ ಮಂತ್ರಿ ಆಗ್ಬೇಕು, ನಾನು ಆಗ್ಬೇಕು, ನೀವಾಗಬೇಕು. ಫುಟ್ಬಾಲ್ ಮೇಲೆ ಇಟ್ಕೊಂಡು ಇದು ಮಾಡೋದನ್ನು ಹೋಗಿ ಎದುರಿಸಿ ದುಡ್ಡು ವಸೂಲಿ ಮಾಡ್ಕೊಂಡು ತಿನ್ನೋದು ಆರಾಮಿಲ್ಲ. ಮಳೆಗಾಲದಲ್ಲಿ ಕುಡಿಯುವ ನೀರು ಕೆಂಪು ಬಣ್ಣದಲ್ಲಿ ಮನೆಗಳಿಗೆ ಸರಬರಾಜಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬರುತ್ತಿದ್ದು, ನೀರನ್ನ ಸಾಧ್ಯವಾದಷ್ಟು ಶುದ್ಧೀಕರಿಸಿ ಸುರಕ್ಷಿತವಾಗಿ ಪೂರೈಸಬೇಕು. ಇಲ್ಲವಾದರೆ ನೀರಿನಿಂದ ಹರಡುವ ರೋಗಗಳ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಅದರ ಜೊತೆಗೆ ಮಳೆಗಾಲದ ವೇಳೆ ಪಟ್ಟಣದ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕು. ವಿಶೇಷವಾಗಿ ಮೀನು ಮಾರುಕಟ್ಟೆ ಹಾಗೂ ಪ್ರತಿ ಸೋಮವಾರ ನಡೆಯುವ ಸಂತೆ ಪ್ರದೇಶದಲ್ಲಿ ನಿಯಮಿತವಾಗಿ ಸ್ವಚ್ಛತಾ ಕಾರ್ಯ ನಡೆಸಿ ಸಾರ್ವಜನಿಕ ಆರೋಗ್ಯ ಕಾಪಾಡುವಂತೆ ಅಧಿಕಾರಿಗಳಿಗೆ ಶಾಸಕ ಆರಗ ಜ್ಞಾನೇಂದ್ರ ನಿರ್ದೇಶನವನ್ನು ನೀಡಿದರು. ಶಾಸಕರು ಹೇಳಿದಾಗೆ ಅನಧಿಕೃತ ನಮ್ಮ ಪಟ್ಟಣ ಪಂಚಾಯತ್ ಜಾಗ ಕಟ್ಟಿದಾಗ ಸಮಸ್ಯೆ ಆಗುತ್ತೆ, ಖಾತೆ ಜಾಗದ ಮನೆ ಕಟ್ಟಾಗ ಅಥವಾ ಬಿಲ್ಡಿಂಗ್ ಕಟ್ಟಾಗ ಕಾನೂನು ಹೆಚ್ಚುಕಮ್ಮಿ ಇದೆ. ನಾವು ಆರೋಪ ಮಾಡಿದ್ರೆ ಶಾಸಕರು ಮುಂದೆ ಇರುತ್ತೆ, ಅಂಥದಕ್ಕೆ ಅಧಿಕಾರಿಗಳು ಕೂಡ ಏನು ಮಾಡೋದು ಬರೋದಿಲ್ಲ. ಅಸಾಧ್ಯವಾಗ ಅಲ್ಲಿ ಬಾಳೆಹಣ್ಣಿಂದ ಹರಿಬೇಕಾಗ್ತದೆ, ಬಾಳೆಹಣ್ಣಿಂದ ಇಲ್ಲೂ ಆಗ್ತದೆ, ಇಲ್ಲೂ ಒಂದು ತಪ್ಪು ಮಾಹಿತಿ ಕೊಡ್ತೀನಿ ಹಣ ಎನ್ಎಚ್ಚಿನ ನಾರ್ಮ್ಸ್ ಇರುವಂಥದ್ದು ಅಂದರೆ ನಮ್ಗೆ ಚುನಾವಣೆಯಲ್ಲಿ ಗೊತ್ತಿರುವಂಥದ್ದೇ. ಈಗ ಡ್ರೈವ್ 6 ಮೀಟರ್ಸ್ ಕೊಟ್ಟಿದ್ದಾರೆ. ಒಂದೇ ಒಂದು ರೋಡ್ ಸ್ಟ್ರಕ್ಚರ್ಗಳು ಲಾಸ್ಟ್ ಟೈಮ್ 2015 ನಾವು ರಸ್ತೆ ಅಗಲೀಕರಣ ಮಾಡಿದ್ರು ಕೂಡ ಹಳೆ ಸ್ಟ್ರಕ್ಚರ್ಗಳನ್ನು ಕಾರಣಕ್ಕಾಗಿ ಈ ಸಮಸ್ಯೆ ಯಾವುದೂ ಆಗಿಲ್ಲ. ಯಾಕಂದ್ರೆ ನಾವು ಕಟ್ಟಿಪಾಪ ಜಾಗ ಬಿಟ್ಟಿದ್ದಾರೆ, ಅವ್ರಿಗೆ ವ್ಯವಹಾರ ತೊಂದರೆ ಆಗೋದು ಯೋಚನೆ ಮಾಡಿದ್ದೀವಿ. ಅದು ಈಗ ಪ್ರೆಸೆಂಟ್ ಏನಂತ ಹೇಳಿದ್ರೆ
ಏನು ಒಂದ್ ಕಡೆ ಕೊಪ್ಪ ಸಕಟ್ಟು ಈ ಕಡೆ ನಡೀತಾ ಇದೆ, ಅದಾಗಿ ಈ ಕಡೆ ಬಾಳೆಹೊನ್ನೂರು ನಡೀತಾ ಇದೆ. ಒಂದಿನ ಒಂದು ಬೇಕಾದ್ರೆ ನಾಳೆ ಬೇಕಾದ್ರೆ ಸರ್ವೆ ಮಾಡಿಸಿ. ಏನು ಸೆಟ್ ಬ್ಯಾಕ್ ಮೆಡ್ಲೂರು 21 ಮೀಟರ್ಸ್ ಕಬ್ಲಿಂಗ್ ಏನು ಕೊಟ್ಟಿದ್ದಾರೆ, ಡ್ರೈವ್ ಟು 6 ಮೀಟರ್ಸ್ ಏನು ಕೊಟ್ಟಿದ್ದಾರೆ, ಊಟ ಚೆಕ್ ಮಾಡ್ತೀವಿ ಸಭೆ ತಗೊಂಬಂದಿ. ಆಗಿಲ್ಲ ಅಂತ 100% ಆಗಿರುತ್ತದೆ. ಆದ್ರೆ ಒಂದೇನ ಅಂತ ಹೇಳಿದ್ರೆ ಮುಲಾಜಕ್ಕೆ ಎಲ್ಲರೂ ಯೂನಿಟ್ ಆಗಿರ್ತೀವಿ. ಅದ್ರ ಮೇಲೆ ಎರಡು ಮಾತಿಲ್ಲ. ನಮ್ಮ ಹತ್ರ ಬಂದಾಗ ನಾವು ರೆಕಮೆಂಡ್ ಮಾಡ್ತೀವಿ, ನಿಮ್ಮ ಹತ್ರ ಬಂದಾಗ ನೀವು ರೆಕಮೆಂಡ್ ಮಾಡಿ. ಅದು 100% ಒಂದು ಕೆಲಸ ಪೊಲೀಸ್ ನಿರ್ಣಯ ಕೊಡಿ. ಯಾವುದೋ ಹೆಚ್ಚಿನ ನಾಮ್ಸ್ ಪ್ರಕಾರ ಹಣ ಮತ್ತೆ ಗೊತ್ತಾ, ಹೆಚ್ಚು ಬರ್ತಾರೆ NOC ಕೊಡೋದೇ ಲೈಸೆನ್ಸ್ ಕೊಡೋದಿಲ್ಲ, ನಮ್ಮ ಹತ್ರ NOC ತಗೊಳ್ಳಿ ಅಂತಾರೆ. NOC ಏನು ಕೊಡೋದು ಗೊತ್ತಾರೆ, ನಾವು ನಮ್ಮ ಅಸೆಸ್ಮೆಂಟ್ ಲ್ಯಾಂಡ್ ಅಲ್ಲಿ ಅವ್ರು ಇಷ್ಟು ಲ್ಯಾಂಡ್ ಉಳ್ಕೊಂಡಿದ್ರೆ ಅವ್ರು ಕೊಡೋದಿಷ್ಟೇ 6 ಮೀಟರ್ ಬಿಟ್ಟು ಟ್ರೈನಿಂದ ನೀವು ಅದನ್ನು ಸ್ಟ್ರಕ್ಚರ್ ಮಾಡ್ಬೋದು ಅಂತೇಳಿ. ಮುನ್ಸಿಪಾಲಿಟಿ ಲೈಸೆನ್ಸ್ ಎಕ್ಸಾಂಪಲ್ ನಾವಿಲ್ಲಿ ಕೂಲಿಯುಗ ಬಿಲ್ಡಿಂಗ್ ಹೆಂಗಂತ ಹೇಳಿದ್ರೆ ಸಂಗೀತ ಬಿಲ್ಡಿಂಗ್ ಹೆಂಗಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿ ನೋಡ್ತಾರೆ ಅಸೆಸ್ಮೆಂಟ್ ಅಲ್ಲಿ 50 ಉಳ್ಕೊಂಡಿದೆ. ಬರೇ ಲ್ಯಾಂಡ್ ಬೇಸ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡು ಸೆಟ್ ಬ್ಯಾಕ್ ಅನ್ನು 6 ಮೀಟರ್ ತೋರಿಸ್ಕೊಂಡು ಲೈಸೆನ್ಸ್ ಕೊಡ್ತೀವಿ. ಅವ್ರು ಕಟ್ಟೋದಲ್ಲಿಗೆ ತಗೊಂಡ್ ಟ್ರೈನಿಗೆ ಕಟ್ಟೋದು ಇಡೀ ಟೌನ್ ಹತ್ರ ಉಂಟು. ಆದ್ರೆ ಪರ್ಸನಲ್ ಆಗಿ ಯಾರು ತಗೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಪರ್ಸನಲ್ ತಗೊಳ್ಳೋದ್ರೆ ಸೇಮ್ ಕಾಪ್ ಇನ್ಸಿಡೆಂಟ್ ಆಗುತ್ತೆ. ಕಾಪ್ ಅವರು ಕೂಡ ಉಂಟು, ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಡೆಮಾಲಿಷ್ ಆಗಿದೆ. ಈಗ ನಾವು ಅದನ್ನೇ ಹೇಳಿದ್ವಿ ಸರಿ, ನಾವು ಬೇರೆ ಪರ್ಸನಲ್ ಆಗಿ ಯಾರು ಇರಲಿಲ್ಲ. ಮತ್ತೆ ಇವರಿಗೆ ನಾವೇ ಕೊಟ್ಟು ನಾವೇ ಕೆಲಸ ಮಾಡಬೇಕು ವೈಯಕ್ತಿಕ ಉದ್ದೇಶಗಳಿಲ್ಲ. ಇವಾಗ ಇಡೀ ಟೌನ್ ಹೇಳ್ತೀವಿ ನಾವು, ವ್ಯಕ್ತಿಗಳು ಒಬ್ಬರ ಮೇಲೆ ಹೇಳ್ತಿಲ್ಲ ನಾವು. ವಿಡಿಯೋ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.